ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ಈಗಾಗಲೇ ತಿಳಿದಿರೋ ಹಾಗೆ ಕೃಪಾನಿಧಿ ಇನ್ಸ್ಟಿಟ್ಯೂಷನ್ನಲ್ಲಿ CET ಎಕ್ಸಾಮ್ನಲ್ಲಿ ಜನಿವಾರದ ಗಲಾಟೆ ಎಲ್ಲ ಏನಾಯಿತು, ಹೇಗಾಯಿತು ಅಂತ ಎಲ್ಲ ತಮಗೆಲ್ಲ ತಿಳಿದೇ ಇದೆ. ಅದ್ರ ಮೇಲೆ ಈಗಾಗಲೇ DC ಅವರು ಎಲ್ಲರೂ ಅದ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಅರೆಸ್ಟು ಮಾಡಿ ಮತ್ತೆ ರಿಲೀಸ್ ಆಗಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ಅದಾದಮೇಲೆ ಮತ್ತೆ DC ಅವರು ಎನ್ಕ್ವೈರಿನ ಕಂಡಕ್ಟ್ ಮಾಡಿದಾಗ ಕೃಪಾನಿಧಿ ಕಾಲೇಜಲ್ಲೂ ಈ ಥರದ್ದು ನಡೆಯುತ್ತೆ ಅನ್ನೋದನ್ನು ಬಂದಿದೆ ಅಂತ ಪೇಪರುಗಳಲ್ಲಿ ನಾವು ನೋಡಿದ್ದೀವಿ. ಇದು ಒಂದು ಕಡೆ ಆದರೆ, ಅದೇ ರೀತಿ ನೆಕ್ಸ್ಟ್ ಡೇ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಸಹ ಇದೇ ಥರನೇ ನಡೆದಿದೆ ಅಲ್ಲಿ. ಅದ್ರ ಮೇಲೂ ಈಗ ತಾನೇ ನಮ್ಮ ಅಲ್ಲಿನ ಅಧ್ಯಕ್ಷರು ಹೇಳಿದ್ರು, ನಾಗಣ್ಣ ಅವರು, ಅದ್ರ ಮೇಲೂ ಆ್ಯಕ್ಷನ್ ಆಗ್ತಾ ಇದೆ, ಇನ್ನೂ ತೊಗೊತಾ ಇದ್ದಾರೆ ಅಂತ. ಆ ವಿಚಾರವಾಗಿ ಅಲ್ಲೂ ಅಷ್ಟೇ ಅಲ್ಲಿರೋ ಆಫೀಸರ್ಸು ಅಲ್ಲಿ ಕಾಲೇಜವ್ರನ್ನ ಖಂಡಿತವಾಗಿಯೂ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿ ನಾವು ಇವತ್ತಿನ ದಿವಸ ಸಿರಿನಾಡು ಮಹಾಸಭೆಯಿಂದ ಎಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ಅಧ್ಯಕ್ಷರಾದಂಥ ಶ್ರೀ ಸುದರ್ಶನ್ ಅವರು, ಉಪಾಧ್ಯಕ್ಷರಾದಂಥ ಪ್ರಹ್ಲಾದ್ ಅವರು, ಇವರು ರವೀಂದ್ರ ಅವರು, ಸಾಕಷ್ಟು ಜನ ಇಲ್ಲಿ ಸೇರಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಮಾಡುವಂಥ ಪ್ರೊಟೆಕ್ಟ್ಗೂ ನಮ್ಮ ಸಿರಿನಾಡು ಮಹಾಸಭೆಯಿಂದ ಎಲ್ಲರೂ ಸೇರಿ ಭಾಗವಹಿಸ್ತೀವಿ. ಹಾಗೆಯೇ ಚಿಕ್ಕಬಳ್ಳಾಪುರದಕ್ಕೂ ಅಷ್ಟೇ ಅಲ್ಲಿನ ಜಿಲ್ಲಾ ಬ್ರಾಹ್ಮಣರ ಸಂಘ ಮಾಡೋದಕ್ಕೆ ಕಂಪ್ಲೀಟ್ ಸಪೋರ್ಟ್ನ ಕೊಡ್ತೀವಿ ಅಂತ ಹೇಳಿ ಈಗ ತಾನೇ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀವಿ. ಇದೇ ರೀತಿ ಮುಂದುವರಿಸ್ಕೊಂಡು ನಮ್ಮ ಪ್ರೊಟೆಕ್ಟ್ ಮಾಡೋದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಸಂತೋಷ. ನಮಸ್ಕಾರ.